ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಇವತ್ತೇನು ಮೂಡಾದಲ್ಲಿ ಭಯಂಕರವಾದ ಹಗರಣ ಆಗಿದೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳು ತುಂಬಾ ಹೋರಾಟವನ್ನ ಮಾಡ್ತಿದ್ದಾವೆ. ಅದರಲ್ಲೂ ಸಿದ್ದರಾಮಯ್ಯನ ವಿರುದ್ಧ. ಸಿದ್ದರಾಮಯ್ಯನವರ ಪತ್ನಿ ಮೂಡಾದಲ್ಲಿ 14 ಸೈಟ್ಗಳನ್ನ ಪಡೆದಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡ್ತಿದ್ದಾರೆ. ಹೌಸಲು ಕೂಡ ಈ ವಿಚಾರವಾಗಿ ಗಲಾಟೆಯನ್ನ ಮಾಡ್ತಿದ್ದಾರೆ. ಆದ್ರೆ ಆ ಇಲ್ಲಿ ಅವರ ಏನು ಹೋರಾಟ ಇತ್ತು, ಆ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಸ್ವತಃ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಒಂದು ಅಸ್ತ್ರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಎಸ್, ಒಂದು ಅದ್ಭುತವಾದಂತಹ ಅಸ್ತ್ರವನ್ನ ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ. ಸೊ ಹಾಗಾದ್ರೆ ಆ ಅಸ್ತ್ರ ಏನು, ಅದನ್ನ ಬಳಸಿದ್ರೆ ಬಿಜೆಪಿ ಜೆಡಿಎಸ್ ಮೌನವನ್ನ ವಹಿಸಬೇಕಾಗ್ತದ, ಎಲ್ಲವನ್ನ ನಿಮ್ಮ ಮುಂದೆ ಹೋಗ್ತಾರೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ. ಎಸ್ ವೀಕ್ಷಕರೇ, 2011ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹೌಸ್ ಒಳಗಡೆ ಒಂದು ವಿಚಾರವನ್ನ ಎತ್ತಾರೆ. ಕುಮಾರಸ್ವಾಮಿ ಅವರು ಜೆಡಿಎಸ್ ನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಫ್ಯಾಮಿಲಿ ಏನಿದೆ, ದೇವೇಗೌಡರು ಫ್ಯಾಮಿಲಿ ಸುಮಾರು 48 ಸೈಟ್ಗಳನ್ನ ಅಕ್ರಮವಾಗಿ ಪಡೆದಿರುತ್ತೆ. 48 ಸೈಟ್ಗಳನ್ನ ಅಕ್ರಮವಾಗಿ ಪಡೆದಿದೆ ಅನ್ನೋ ಆರೋಪವನ್ನ ಮಾಡುತ್ತೆ. ಬಟ್ ಇದು ಆರೋಪ ಅಲ್ಲ, ಯಾಕೆಂತಂದ್ರೆ ಹೌಸ್ ಒಳಗಡೆ ಮಾತನಾಡಬೇಕಾದ್ರೆ ಆರೋಪ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಈಗ ನಾವು ಹೊರಗಡೆ ಹೋಗೋ ಪ್ರೆಸ್ ಮೀಟ್ ಅಲ್ಲೋ ಅಥವಾ ಎಲ್ಲೋ ಸಾಮಾನ್ಯವಾಗಿ ಮಾತನಾಡ್ತೀವಲ್ಲ, ಆಗಲ್ಲ. ಒಂದ್ ವೇಳೆ ಹೌಸ್ ಒಳಗಡೆ ಏನಾದ್ರು ಇವರು ಈ ರೀತಿ ಆರೋಪವನ್ನ ಮಾಡಿ ಸುಳ್ಳ ಆರೋಪವನ್ನ ಮಾಡಿದ್ರೆ ಹಕ್ಕುಚ್ಯುತಿ ಮಂಡನೆ ಆಗ್ತದೆ. ಸೊ ಹಾಗಾಗಿ ಅಲ್ಲಿ ಆರೋಪವನ್ನ ಮಾಡ್ಬೇಕಾದ್ರೆ ವಿತ್ ಡಾಕ್ಯುಮೆಂಟ್ ಇರಬೇಕು. ಡಾಕ್ಯುಮೆಂಟ್ ಇಲ್ದೇನೆ, ದಾಖಲಾತಿಗಳಿಲ್ದೇನೆ ಮಾತನಾಡಿದ್ದೆ ಆದ್ರೆ ಯಡಿಯೂರಪ್ಪನವ್ರ ಮೇಲೆ ಹಕ್ಕುಚ್ಯುತಿ ಮಂಡನೆಯನ್ನ ಮಾಡಬಹುದು ಕುಮಾರಸ್ವಾಮಿ ಅವರು. ಸೊ ಹಾಗಾಗಿ ಅಲ್ಲಿ ಮಾತನಾಡಬೇಕಾದ್ರೆ ದಾಖಲಾತಿ ಸಮೇತ ಮಾತನಾಡಬೇಕು. ಹಾಗಾಗಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರು ದಾಖಲಾತಿಯನ್ನ ಅಂದಿನ ಯಾರು ಸಭಾಧ್ಯಕ್ಷ ಆಗಿರ್ತಾರೆ DS ಶಂಕರಮೂರ್ತಿ MLC ಆಗಿರ್ತಾರೆ, ವಿಧಾನ ಪರಿಷತ್ ಸದಸ್ಯರಾದ DS ಶಂಕರಮೂರ್ತಿ ಅವರಿಗೆ ವಿತ್ ಡಾಕ್ಯುಮೆಂಟ್ ಅನ್ನು ಕೊಟ್ಟು ಒಂದು ಆರೋಪವನ್ನ ಮಾಡ್ತಾರೆ. ಅದೇನಂದ್ರೆ ಕುಮಾರಸ್ವಾಮಿ ಅವರು 48 ದೇವೇಗೌಡ ಫ್ಯಾಮಿಲಿ 48 ಸೈಟ್ಗಳನ್ನ ಅಕ್ರಮವಾಗಿ ಪಡೆದಿದೆ, ಲೂಟಿಯನ್ನ ಮಾಡಿದೆ ಅಂತ ಆರೋಪವನ್ನ ಮಾಡ್ತಾರೆ. ಮೂಡಾದಲ್ಲಿ ಮೂಡ ಸೈಟ್ ಅನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ, ಭೂಮಿಯನ್ನ ಲೂಟಿ ಹೊಡೆದಿದ್ದಾರೆ ಇವರು ಅನ್ನೋ ಮಾತನ್ನ ಯಡಿಯೂರಪ್ಪನವರು 2011ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆಡಿರ್ತಾರೆ. ವಿತ್ ಡಾಕ್ಯುಮೆಂಟ್ ಕೂಡ ಅವರು ನೀಡಿರ್ತಾರೆ ವೀಕ್ಷಕರೇ. ಸೊ ಇದ್ರ ಜೊತೆಗೆ ಅಷ್ಟೇ ಅಲ್ಲ, ಅಷ್ಟಕ್ಕೆ ಮುಗಿಯಲ್ಲ. ನಂತರ ಏನಾಗುತ್ತೆ ಅಂದ್ರೆ ದೇವೇಗೌಡರಿಗೆ ಅಷ್ಟೇ ಅಲ್ಲ, ದೇವೇಗೌಡ ಸೊಸೆಯಂದಿರಿಗೂ ಕೂಡ ಇಲ್ಲಿ ಸೈಟ್ ಹಂಚಿಕೆ ಆಗಿರುತ್ತೆ. ದೇವೇಗೌಡರು ಸೊಸೆಯಂದಿರಿಗೂ ಕೂಡ ಸೈಟ್ ಹಂಚಿಕೆ ಮಾಡ್ತಾರೆ. ಜೊತೆಗೆ ಕುಮಾರಸ್ವಾಮಿ ಅವರಿಗೆ HD ಕುಮಾರಸ್ವಾಮಿ ಅವರಿಗೆ HD ಕುಮಾರಸ್ವಾಮಿ ಅವರಿಗೆ 1.5 ಎಕರೆ ಅಂದ್ರೆ 60,000 ಸ್ಕ್ವೇರ್ ಫೀಟ್ ನಿವೇಶನವನ್ನ ಅಕ್ರಮವಾಗಿ ಮಂಜೂರು ಮಾಡುತ್ತೆ ಮೂಡ. 1.5 ಎಕರೆ ಜಾಗವನ್ನ ಅಕ್ರಮವಾಗಿ ಮೂಡ ಮಂಜೂರು ಮಾಡಿಕೊಡುತ್ತೆ ಕುಮಾರಸ್ವಾಮಿ ಅವರಿಗೆ. ನಂತರ 2021 ಮೇ 7 ಆಗಲೂ ಕೂಡ ಭಾರತೀಯ ಜನತಾ ಪಕ್ಷ ಅಸ್ತಿತ್ವದಲ್ಲಿರುತ್ತೆ. ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನ ಮಾಡ್ತಾ ಇರುತ್ತೆ. ಮೂಡಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರೇ ಇರ್ತಾರೆ. ಸೊ ಆಗ ಮಹೇಂದ್ರ ಬಿನ್ ಚನ್ನೇಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ 50-50 ಅನುಪಾತದಲ್ಲಿ 19 ಸೈಟ್ಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡುತ್ತೆ. 50-50 ಅನುಪಾತ ಇದೆಯಲ್ಲ, ಇದು ಸುಳ್ಳು. ಅಕ್ರಮವಾಗಿ 19 ಸೈಟ್ಗಳನ್ನ ಹಂಚಿಕೆ ಮಾಡುತ್ತೆ. ಆದ್ರೆ ಇವನು ಯಾರು ಅಂತ ನಾವು ನೋಡ್ತಾ ಹೋದಾಗ ನಮಗೆ ಸಿಗ್ತಕ್ಕಂತ ದಾಖಲಾತಿಗಳೇನಂದ್ರೆ ಮಹೇಂದ್ರ JDS ನ ಮತ್ತು ಕುಮಾರಸ್ವಾಮಿ ಅವರಿಗೆ ಅತ್ಯಾಪ್ತ. ಕುಮಾರಸ್ವಾಮಿ ಜೊತೆಗೆ JDS ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಮಹೇಂದ್ರನಿಗೆ 19 ಸೈಟ್ಗಳನ್ನ ಅಕ್ರಮವಾಗಿ ಹಂಚುತ್ತೆ ಮೂಡ. ನಂತರ 2020ರಲ್ಲಿ ಅಸ್ತಿತ್ವದಲ್ಲೇ ಇಲ್ಲದೆ ಇರ್ತಕ್ಕಂಥ ಭೂಮಿಯನ್ನ ನಾವು ತಗೊಂಡಿದ್ದೇವೆ, ಅದಕ್ಕೆ ದಾಖಲಾತಿಗಳಿಲ್ಲ ಅನ್ನೋ ಸುಳ್ಳು ಇದನ್ನ ಕೊಟ್ಟು, ದಾಖಲಾತಿಗಳೇ ಇಲ್ಲದೆ ಇರ್ತಕ್ಕಂಥದ್ದು, ಈ ಭೂಮಿಗೆ ದಾಖಲಾತಿಗಳಿಲ್ಲ ಅಂದ್ರೆ ಅಲ್ಲಿ ಭೂಮಿಯೇ ಇಲ್ಲ, ಅಸ್ತಿತ್ವದಲ್ಲಿ ಇಲ್ಲದೆ ಇರ್ತಕ್ಕಂಥ ಭೂಮಿಯನ್ನ ತೋರಿಸಿ ಅದಕ್ಕೆ ದಾಖಲಾತಿಗಳೆಲ್ಲ ಇದಾಗಿದ್ದಾವೆ. ಸೊ ಹಾಗಾಗಿ ನಾವು ಇವನಿಗೆ ಪರಿಹಾರ ಕೊಡ್ತಿದ್ದೇವೆ ಅಂತ 50-50 ಅನುಪಾತದಲ್ಲಿ ವ್ಯಕ್ತಿಯೊಬ್ಬರಿಗೆ ಸುಮಾರು 9,000 ಚದರ ಅಡಿ ನಿವೇಶನವನ್ನ ಹಂಚಿಕೆ ಮಾಡುತ್ತೆ ಮೂಡ. 9,000 ಚದರ ಅಡಿ ಭೂಮಿಯನ್ನು ಹಂಚಿಕೆ ಮಾಡುತ್ತೆ. ಅಲ್ಲಿ ನೋಡಿದ್ರೆ ಅವರು ಯಾವ್ದಾದ್ರು ಭೂಮಿಯನ್ನ ತಗೊಂಡಿದ್ದಾರೆ ಅನ್ನೋ ರೈತನಿಂದ ತೋರಿಸ್ರೆ ಯಾವ್ದಾದ್ರೆ ಭೂಮಿ ಅಸ್ತಿತ್ವದಲ್ಲಿಲ್ಲ.
ಬದಲಾಗಿ ಅದಕ್ಕೆ ದಾಖಲಾತಿಗಳಿಲ್ಲ ಭೂಮಿಗೆ. ಅವ್ರು ಹೇಳೋದು ಆ ಭೂಮಿಗೆ ದಾಖಲಾತಿಗಳಿಲ್ಲ ಅನ್ನೋ ಕಾರಣವನ್ನು ಕೊಟ್ಟು ಮೂರ್ನ ಬಿಟ್ಟಂತ ಅಧಿಕಾರಿಗಳು, ಅವರಿಗೆ ಯಾವ್ದು ಇರಲ್ಲ ಬಿಡಿ, ಅವರಿಗೆ ಹಣ ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾರೆ ಅಧಿಕಾರಿಗಳಿಗೆ, ಆ ಭಾಷೆಯನ್ನು ಬಳಸ್ಲಿಕ್ಕೆ ಅಸಹ್ಯ ಆಗುತ್ತೆ ಅವ್ರ ಬಗ್ಗೆ ಅಂತ ಅಧಿಕಾರಿಗಳು, ಅಂತ ಮೂಢ ಆಯುಕ್ತರಾಗಿದ್ದಂಥವ್ರು ಇಲ್ಲಿ 9,000 ಅಡಿ ನಿವೇಶನವನ್ನ ಹಂಚಿಕೆ ಮಾಡ್ತಾರೆ ವ್ಯಕ್ತಿಯೊಬ್ಬನಿಗೆ. ಆ ನಿವೇಶನವನ್ನ 9,000 ಚದರ ಅಡಿ ಇರ್ತಲ್ಲ, ಆ ನಿವೇಶನವನ್ನ ಯಡಿಯೂರಪ್ಪನವರ ಅಕ್ಕನ ಮಗ ರಾಜೇಶ್ ಪರ್ಚೇಸ್ ಮಾಡ್ತಾರೆ. ರಾಜೇಶ್ ಪರ್ಚೇಸ್ ಮಾಡ್ತಾರಲ್ಲಿ. ಯಡಿಯೂರಪ್ಪನ ಅಕ್ಕನ ಮಗ ಯಾರಿದ್ದಾರೆ ರಾಜೇಶ್, ಅವರು ಅಕ್ರಮವಾಗಿ ಇದು ಏನು ಇದು ನಿಜವಾಗ್ಲೂ ಅಲ್ಲ, ಇಂಥದ್ದು ನೂರಾರು ನಡೆಯುತ್ತೆ ಬಿಡಿ. ಇವತ್ತು ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾ ಹೋಗ್ತಾರಲ್ಲ, ಇಷ್ಟ ಅವ್ರಿಗೆ ಭೂಮಿ ಹೋಯ್ತು, ಭೂಮಿಯ ಹೋಗಿ 6 ವರ್ಷದ ಮೇಲೆ ಅಂದ್ರೆ ಭೂಮಿಯನ್ನ ಇದು ಏನೋ ಸಿದ್ದರಾಮಯ್ಯನವರು ಹೆಂಡತಿಯ ತಮ್ಮ ಸಹೋದರ ಮಲ್ಲಿಕಾರ್ಜುನ್ ಅವರು ಭೂಮಿಯನ್ನ ಪರ್ಚೇಸ್ ಮಾಡ್ತಾರೆ ಡಿನೋಟಿಫೈ ಆದ ನಂತರ. ಅದೇ ಭೂಮಿ ಯಾಕೆ ಡಿನೋಟಿಫೈ ಆಯ್ತು? ಸಿದ್ದರಾಮಯ್ಯನ ಅಕ್ಕನ ಮಗ ಅದೇ ಭೂಮಿಯನ್ನ ಯಾಕೆ ಪರ್ಚೇಸ್ ಮಾಡ್ದ ಡಿನೋಟಿಫೈ ಆದ ನಂತರ? ಜೊತೆಗೆ ನೋಡಿ, ಅಲ್ಲೂ 6 ವರ್ಷ ಗ್ಯಾಪ್ ಕೊಡ್ತಾನೆ ಅವನು. ಆ ಡಿನೋಟಿಫೈ ಆದ 6 ವರ್ಷಗಳ ಕಾಲ ಯಾವುದೇ ಇದು ಮಾಡಲ್ಲ. 6 ವರ್ಷದ ನಂತರನೇ ಆ ಭೂಮಿಯನ್ನ ಪರ್ಚೇಸ್ ಮಾಡೋದು. ನಂತರ ಅಲ್ಲಿಂದ 6 ವರ್ಷಗಳ ಕಾಲ ಅವನು ಮಾರಾಟವನ್ನು ಮಾಡಲ್ಲ ಅಥವಾ ಏನು ಯಾರಿಗೂ ಕೊಡಲ್ಲ. 6 ವರ್ಷದ ನಂತರ ಸಿದ್ದರಾಮಯ್ಯನವರ ವೈಫಿಗೆ ಆ ಭೂಮಿಯನ್ನ ಅಥವಾ ಅವರ ಅಕ್ಕನಿಗೆ ಭೂಮಿಯನ್ನ ದಾನಪತ್ರ ಮಾಡ್ತಾನೆ. ಸೊ ಇಲ್ಲಿ ಒಂದು ಇವರೇ ತಾವು ಹೇಳ್ತಿರ್ತಕ್ಕಂಥದ್ದಲ್ಲ, ಸಿದ್ದರಾಮಯ್ಯನವರೇ ಹೇಳಿರ್ತಕ್ಕಂಥದ್ದು. ಸೊ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ 6 ವರ್ಷಗಳ ನಂತರ ಆ ಭೂಮಿಯನ್ನ ಅವರ ಮಿಸ್ಸಸ್ಗೆ ಕೊಡ್ತಾನೆ ಅಂತ. ಯಾಕೆ ಇದಕ್ಕೂ ಅವರು ಭೂಮಿಯನ್ನ ತಗೋಬೇಕಾದ್ರೂ 6 ವರ್ಷನೇ ವೇಟ್ ಮಾಡ್ತಾರೆ, ನಂತರ ಅದನ್ನು ವಾಪಸ್ ಕೊಡ್ಬೇಕಾದ್ರೂ 6 ವರ್ಷನೇ ವೇಟ್ ಮಾಡ್ತಾರೆ. ಇದು ಅನುಮಾನ ಮೂಡ್ಸಲ್ವಾ ಜನರಲ್ಲಿ? ಅನುಮಾನ ಮೂಡ್ಸಲ್ವಾ ನಿಜವಾಗ್ಲೂ? ಏನಿದ್ದಾಗಂದ್ರೆ 6 ವರ್ಷದ ಏನ್ ಸೂತ್ರ? 6 ವರ್ಷ ಯಾ ಕಾರಣಕ್ಕೆ ಎರಡು ಬಾರ್ 6 ವರ್ಷನೇ ವೇಟ್ ಮಾಡ್ದ? 5 ವರ್ಷಕ್ಕೆ ಕೊಡ್ಬೋದಿತ್ತು, ತಗೊಂಡಾಗ್ಲೇ ಕೊಡ್ಬೋದಿತ್ತು. ಅಥವಾ ನಂತರ 2011ಕ್ಕೋ 12ಕ್ಕೋ ಸೈಟ್ ಇದು ಮಾಡ್ಕೊಡ್ಬೋದಿತ್ತು. 2010ಕ್ಕೆ ಯಾಕೆ ಮಾಡ್ಕೊಟ್ಟ? ನಿಜವಾಗ್ಲೂ ಇವೆಲ್ಲ ಒಂದ್ ರೀತಿ ಅನುಮಾನಗಳಿಗೆ ಕಾರಣ ಆಗ್ತಾ ಹೋಗ್ತದೆ. ಅಲ್ಲಿವರೆಗೆ ಡಿನೋಟಿಫೈ ಮಾಡಿ ಸುಮರಿದ್ದಂತ ಮೂಡ ನಂತರ ಇದ್ದಿದ್ದಾಗೆ ಆ ಭೂಮಿಯನ್ನ, ಅದು ಸಿದ್ದರಾಮಯ್ಯನ್ಗೆ ಮತ್ತು ಅವ್ರ ಫ್ಯಾಮಿಲಿಗೆ ಹೇಳ್ದೆ ಆ ಭೂಮಿಯನ್ನು ವಶಕ್ಕೆ ತಗೊಳುತ್ತೆ. ಸಿದ್ದರಾಮಯ್ಯ ಹೇಳಲ್ಲ, ಡೈರೆಕ್ಟ್ ವಶಕ್ಕೆ ತಗೊಂಡು ಮೂಡ ಅದನ್ನ ಸೈಟ್ ಹಂಚಿಕೆ ಮಾಡುತ್ತೆ. ಸಿದ್ದರಾಮಯ್ಯನ ಅಧಿಕಾರದಲ್ಲಿದ್ದಾಗ ಮೂಡ ಅವ್ರಿಗೆ ಸೈಟ್ ಹಂಚಿಕೆ ಮಾಡಲ್ಲ, ಅಧಿಕಾರದಲ್ಲಿ ಹಂಚಿಕೆ ಮಾಡಲ್ಲ. ಆದ್ರೆ ಸಿದ್ದರಾಮಯ್ಯನವರ ಅಧಿಕಾರ ಹೋದ ನಂತರ, ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಅಲ್ಲಿ ಸೈಟ್ ಹಂಚಿಕೆ ಆಗತ್ತೆ. ಅಂದ್ರೆ ವಕೀಲರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತುಂಬಾ ಕ್ಲಾರಿಟಿಯಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಏನೋ ನಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಎಣದಿದ್ದಾರೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ 9,000 ಚದರ ಅಡಿ ಸೈಟ್ ಅನ್ನ ಒಬ್ಬರಿಂದ ಖರೀದಿಸ್ತಾನೆ. ಆತ ಯಾರಪ್ಪ? ಯಾರಿಂದ ಖರೀದಿಸ್ತಾ ಸೈಟ್ ಅನ್ನ ಅಂತಂದ್ರೆ, ಯಾವ ವ್ಯಕ್ತಿಗೆ ಭೂಮಿ ಅಸ್ತಿತ್ವ ಇಲ್ಲದೆ ಇರ್ತಕ್ಕಂಥ ಭೂಮಿ, ಇದು ದಾಖಲಾತಿನೇ ಇಲ್ಲ ಅಂತ ಸುಳ್ಳು ಡಾಕ್ಯುಮೆಂಟ್ ಗಳ ರೆಡಿ ಮಾಡಿ ಮೂಢ ಅಕ್ರಮವಾಗಿ 9,000 ಚದರ ಅಡಿ ಸೈಟ್ ಅನ್ನ ಕೊಡುತ್ತೋ ಅದೇ ವ್ಯಕ್ತಿಯಿಂದ ಯಡಿಯೂರಪ್ಪನ ಅಕ್ಕನ ಮಗ ಭೂಮಿಯನ್ನ ಪರ್ಚೇಸ್ ಮಾಡ್ತಾನೆ. ಅಂದ್ರೆ ಇದು ಮೊದಲು ಇವೆಲ್ಲ ಇವ್ರು ಮಾಡ್ತಕ್ಕಂಥವ್ರು ಯಾರು ಇದನ್ನ ಅಂದ್ರೆ, ಇವರೇ ಸೂತ್ರಧಾರಿಗಳೆಲ್ಲ, ಇವರೇ ರಾಜಕಾರಣಿಗಳು, ನಾಯಕರುಗಳು. ನಂತರ ನಾನು ಅವರಿಂದ ಪರ್ಚೇಸ್ ಮಾಡಿದೆ. ನಮ್ಮ ದೇಶದ ಕಾನೂನು ಎಷ್ಟೊಂದು ಲೋಫಾಲ್ಗಳಿದೆ ಅಂದ್ರೆ ಇದು ಉದಾಹರಣೆ. ಇಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ನಮ್ಮ ದೇಶದಲ್ಲಿ ಯಾವ್ಯಾವ ತರ ಕಾನೂನನ್ನ ಮಿಸ್ಯೂಸ್ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದೇನಂತ ಅಂದ್ರೆ, ನೋಡಿ, ನಟೇಶ್ ಅನ್ನೋರು ಆಯುಕ್ತರಾಗಿರ್ತಾರೆ. ನಟೇಶ್ ಅನ್ನತಕ್ಕಂಥವ್ರು ಮೈಸೂರಿನ ಮೂಢ ಆಯುಕ್ತರಾಗಿದ್ದಾಗ ಯಡಿಯೂರಪ್ಪನ ಮಗನಿಗೆ ಸುಮಾರು 20,000 ಚದರ ಅಡಿ ನಿವೇಶನವನ್ನ ಹಂಚಿಕೆ ಮಾಡ್ತಾರೆ. ಯಡಿಯೂರಪ್ಪ ಮಗ ಯಾರು ಅಂದ್ರೆ ಇದೇ ವಿಜಯೇಂದ್ರ, ಈಗೇನ್ ಅಧ್ಯಕ್ಷ ಆಗಿದ್ದಾರೆ. ಆ ವಿಜಯೇಂದ್ರನಿಗೆ 20,000 ಚದರ ಅಡಿ ವಿಸ್ತೀರ್ಣದ ನಿವೇಶನವನ್ನ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡ್ಬೇಕಾದ್ರೆ, ಅಷ್ಟೊಂದು ದೊಡ್ಡ ಸೈಜ್ ಇದನ್ನ ಕೊಡ್ಬೇಕಾದ್ರೆ ಯಾವ್ದಾದ್ರು ಭೂಮಿಯನ್ನ ಪಡ್ಕೊಂಡಿರ್ಬೇಕು. ಆ ಭೂಮಿಯನ್ನ ಪಡ್ಕೊಂಡಿದ್ದಾಗ ಅವ್ರಿಗೆ ನಿವೇಶನವನ್ನ ಹಂಚಬಹುದು ಅಷ್ಟೊಂದು. ಆದ್ರೆ ಇಷ್ಟು ದೊಡ್ಡ ಭೂಮಿಯನ್ನ ಯಾಕೆ ಅವ್ರಿಗೆ ಹಂಚಿಕೆ ಮಾಡಿದ್ರು? ಯಡಿಯೂರಪ್ಪ ಆಗ್ಲಿ ಅಥವಾ ವಿಜಯೇಂದ್ರ ಆಗ್ಲಿ ಅಲ್ಲಿ ಭೂಮಿಯನ್ನ ಬಿಟ್ಕೊಟ್ಟಿದ್ರ? ಮೂಡಕ್ಕೆ ಭೂಮಿಯನ್ನ ಕೊಟ್ಟಿದ್ರ? ಅಥವಾ ಮೂಡ ಅವ್ರ ಭೂಮಿಯನ್ನ ವಶಪಡಿಸ್ಕೊಂಡಿತ್ತ? ಇಲ್ಲ. ಆದ್ರೂ ಯಾಕೆ ಅವ್ರಿಗೆ ಹಂಚಿಕೆಯನ್ನ ಮಾಡ್ತು? ಯಾಕೆಂದ್ರೆ ಅಕ್ರಮ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭೂಮಿಯನ್ನ ಅಕ್ರಮವಾಗಿ 20,000 ಚದರ ಅಡಿ ಭೂಮಿಯನ್ನ ಇವರು ಪಡ್ಕತಾರೆ ವಿಜಯೇಂದ್ರ. ಆದ್ರೆ ಅದೇ ವಿಜಯೇಂದ್ರ ಇವತ್ತು ಹೋರಾಟವನ್ನ ಮಾಡ್ತಾರೆ ಸಿದ್ದರಾಮಯ್ಯನ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾರು ಅಕ್ರಮವನ್ನ ಮಾಡಿದ್ದಾರೋ, ಯಾರು ಕಳ್ಳತನವನ್ನ ಮಾಡಿದ್ದಾರೋ ಅದೇ ಕಳ್ಳ ಮತ್ತೊಬ್ಬ ಕಳ್ಳನ ವಿರುದ್ಧ ಹೋರಾಟವನ್ನ ಮಾಡ್ತಕ್ಕಂಥದ್ದು. ಇದು ಭಯಂಕರ ಫೈನ್ ಅಲ್ವಾ? ಸೂಪರ್ ಮಾತ್ರ ನಿಜವಾಗ್ಲೂ ಇದು ಹೇಳ್ಬೇಕಂತಂದ್ರೆ. ನಂತರ ಇವರಷ್ಟೇ ಇಲ್ಲ, ನಾವು ರಾಜಕಾರಣಿಗಳನ್ನ ಮಾತ್ರ ನಾವು ಇಲ್ಲೇನೋ ಅಕ್ರಮ ಮಾಡ್ಕೊಂಡಿದ್ದಾರಪ್ಪ, ಈ ಮೂಡ ಇರದೇ ರಾಜಕಾರಣಿಗಳಿಗೆ ಅಕ್ರಮ ಮಾಡ್ಲಿಕ್ಕೆ ಅನ್ನೋರು ಇಲ್ಲ. ನಮ್ಮ ದೇಶದ ಮಠಾಧೀಶರು ಏನು ಕಾವಿಯನ್ನ ತೊಟ್ಕೊಂಡು ಕಾವಿಯ ಮೊರೆಯಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡ್ತಾರೆ.
ಆ ಮಠಾಧೀಶರು ಕೂಡ ಇಲ್ಲಿ ಬಂದು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ಮೂರು ಬಿಟ್ಟ ಮಾನಗೇಡಿ ಮಠಾಧೀಶರು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳ್ಬೇಕು. ನಾನು ಎಲ್ರು ಅಂತ ಹೇಳಲ್ಲ, ಯಾಕೆಂತಂದ್ರೆ ಶಿವಕುಮಾರ ಸ್ವಾಮೀಜಿ ಅಂತ ಮಹಾನ್ ಮಠಾಧೀಶರು ಕೂಡ ಈ ದೇಶದಲ್ಲಿ ಇದ್ರು. ಆದ್ರೆ ಇನ್ನೂ ಕೆಲವರು ಇದ್ದಾರೆ, ಮಠವನ್ನ ಕಟ್ಕೊಂಡಿರೋದೇ ಅವರ ಅಕ್ರಮ ಚಟುವಟಿಕೆಗಳನ್ನ ಸೀಕ್ರೆಟ್ ಆಗಿ ಮಾಡ್ಕೊಳ್ಳಿಕ್ಕೆ ಅನ್ನೋ ಮಠಾಧೀಶರು ಕೂಡ ಸನ್ಯಾಸಿಗಳು ಕೂಡ ಇದ್ದಾರೆ. ಪತಂಜಲಿ ಯೋಗ ಗುರು ಮಾಡಬಾರದು ಅಕ್ರಮವನ್ನ ಮಾಡ್ತಿದ್ದಾನೆ, ಅನ್ನ ಕೊಡೋ ಜಾಗದಲ್ಲಿ ವಿಷವನ್ನ ಕೊಡ್ತಾ ಇದ್ದಾನೆ. ಆದ್ರೂ ಅವನು ಸನ್ಯಾಸಿ, ಅವನೊಬ್ಬ ಯೋಗ ಗುರು, ಅವನನ್ನ ನಾವೆಲ್ಲರೂ ಕೈ ಮುಗಿದು ಪೂಜೆ ಮಾಡಬೇಕು. ಈ ರೀತಿ ಇಲ್ಲೂ ಕೂಡ ಹಲವಾರು ಮಠಾಧೀಶರು ಸೈಟ್ ಅನ್ನ ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ. ಸೊ ಬಿಡಿ, ನಾವು ಮತ್ತೆ ರಾಜಕಾರಣ ಈ ಒಂದು ವಿಚಾರಕ್ಕೆ ಬರೋದಾದ್ರೆ, ಈ ಸೈಟಿನ ವಿಚಾರಕ್ಕೆ ಬರೋದಾದ್ರೆ ವಾಪಸ್ಸು ವಿಜಯೇಂದ್ರ ಕೂಡ ಇಲ್ಲಿ 20,000 ಚದರ ಅಡಿಯನ್ನು ಸೈಟ್ ಅನ್ನು ತಗೊಂಡಿದ್ದಾರೆ. ಸಿದ್ದರಾಮಯ್ಯ ಕೂಡ 14 ಸೈಟ್ ಅನ್ನು ತಗೊಂಡಿದ್ದಾರೆ. ಕುಮಾರಸ್ವಾಮಿ ಕೂಡ ಇಲ್ಲಿ ಸೈಟ್ ಅನ್ನು ತಗೊಂಡಿದ್ದಾರೆ. ಯಾರು ಬಿಟ್ಟಿದ್ದಾರೆ? ಈ ಜೆಡಿಎಸ್ ಮತ್ತು ಬಿಜೆಪಿಯ ಈ ವಿರೋಧ ಪಕ್ಷದ ನಾಯಕಗಳಿದ್ದಾರಲ್ಲ, ಯಾವ ನೈತಿಕತೆ ಮೇಲೆ ಸಿದ್ದರಾಮಯ್ಯನನ್ನ ಪ್ರಶ್ನೆ ಮಾಡ್ತಾರೆ? ಇವ್ರಿಗೆ ನಿಜವಾಗ್ಲೂ ನೈತಿಕತೆ ಇದ್ಯಾ ಪ್ರಶ್ನೆ ಮಾಡ್ಲಿಕ್ಕೆ? ನೀನ್ ಕಳ್ಳ ಅಂತ ಹೇಳ್ಬೇಕು ಅಂದ್ರೆ ನಾನು ಒಳ್ಳೆಯವನಾಗಿರ್ಬೇಕಲ್ವಾ? ನಾನೇ ಕಳ್ತನವನ್ನ ಮಾಡಿ ನೀನ್ ಕಳ್ಳ ಅಂತ ಹೇಳಿದ್ರೆ ಅದ್ರಲ್ಲಿ ಅರ್ಥ ಇದೆಯಾ? ಕಳ್ಳನೇ ಕಳ್ಳನನ್ನ ಇಟ್ಕೊಟ್ಟಂಗ ಆಗ್ತದೆ ಅಷ್ಟೇ. ಒಬ್ಬ ಕಳ್ಳ ಮತ್ತೊಬ್ಬ ಕಳ್ಳನ್ನ ಹಿಡಿದ್ಬಿಟ್ಟು ಕೊಡ್ತಕ್ಕಂಥದ್ದು, ಆ ಕೆಲಸವನ್ನ ಇವತ್ತು ಇವ್ರು ಮಾಡ್ಬೇಕಷ್ಟೇ. ಹಾಗಾಗಿ ಏನು ಸಿದ್ದರಾಮಯ್ಯ ಟೀಮ್ ಇದೆ, ಆ ಟೀಮಿಗೆ ಪ್ರಬಲವಾದಂತ ಅಸ್ತ್ರ ಸಿಕ್ಕಿದೆ. ಅಂದ್ರೆ ಯಡಿಯೂರಪ್ಪನವರೇ ಅಸ್ತ್ರವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಆ ಏನು 48 ಸೈಟ್ಗಳು ಕುಮಾರಸ್ವಾಮಿ ಅಸ್ತ್ರ ಇತ್ತು, ಆ ಅಸ್ತ್ರ ಜೊತೆಗೆ ವಿಜಯೇಂದ್ರಂದು ಯಡಿಯೂರಪ್ಪನ ಅಕ್ಕನ ಮಗನಿಗೆ ಕೊಟ್ಟಿರ್ತಕ್ಕಂಥ ಸೈಟ್ಗಳು, ಅಕ್ರಮ ಸೈಟ್ಗಳು, ಇವೆಲ್ಲವನ್ನು ಸಂಗ್ರಹಿಸಿಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅಸ್ತ್ರಕ್ಕೆ ಏನೀಗ ಇವರು ಹೂಡಿದ್ದಾರೆ, ಆ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡಿ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇವರಿಗೆ ಜೊತೆಗೆ ನೈತಿಕತೆ ಇಲ್ಲ ಪ್ರಶ್ನೆ ಮಾಡ್ಲಿಕ್ಕೆ. ಸಿದ್ದರಾಮಯ್ಯ ಅಕ್ರಮವನ್ನ ಮಾಡಿದ್ದಾರೆ, ಸಿದ್ದರಾಮಯ್ಯನ ಮಿಸಸ್ ಅಕ್ರಮವಾಗಿ ಸೈಟ್ ಅನ್ನ ತಗೊಂಡಿದ್ದಾರೆ ಅಂತ ಯಾವ ಬಾಯಿಂದ, ಯಾವ ನಾಲಿಗೆಯಿಂದ ನೈತಿಕವಾಗಿ ಇವರು ಪ್ರಶ್ನೆಯನ್ನ ಮಾಡ್ತಾರೆ? ಅವರ ಬಾಯಿನ ಮುಚ್ಚಿಸ್ಲಿಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿ ಅಸ್ತ್ರಗಳನ್ನ ಇಟ್ಕೊಂಡು ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಇಲ್ಲಿ ಹೇಳುವಾಗಿಲ್ಲ, ಯಾಕೆಂತಂದ್ರೆ ಯಾರೂ ಕೂಡ ರಾಜಕಾರಣಿಗಳು ಅಂದ್ರೆ ನಾವು ತಿಳಿದಾಗೆ ಯಾರು ಇಲ್ಲೂ ಗೋಪಾಲೇಗೌಡರು ಅಂತ ಸಿಗಲ್ಲ, ನಮಗೆ ಗೋವಿಂದೇಗೌಡರು ಅಂತ ಸಿಗಲ್ಲ, ಕೆಂಗಲ್ ಹನುಮಂತ ಏನಂತವ್ರು ಸಿಗಲ್ಲ. ಇಲ್ಲಿರ್ತಕ್ಕಂಥವ್ರೆಲ್ರು ಕಳ್ರೆ, ಪ್ರತಿಯೊಬ್ಬನು ಕಳ್ಳನೆ. ನಾನು ರಾಜಕಾರಣಿ ಯಾರೇ ಇರ್ಬೋದು, 90% ರಾಜಕಾರಣಿಗಳು ಕಳ್ರೆ. ಕೋಟ ಶ್ರೀನಿವಾಸ ಪೂಜಾರಿ ಅಯ್ಯೋ ಅಕ್ರಮವನ್ನೇ ಮಾಡಿಲ್ಲ, ಶುದ್ಧ ಅಸ್ತ್ರ ಅಂತ ಹೇಳ್ತಿದ್ದಂತ ಕೋಟ ಶ್ರೀನಿವಾಸ ಪೂಜಾರಿನೆಯ 106 ಕೋಟಿಯನ್ನ ಅಕ್ರಮವನ್ನ ಮಾಡಿದ್ದಾರೆ ಅಂತ ಬೆಳಕಿಗೆ ಬರ್ತಾ ಇದೆ. ಸೊ ಇಲ್ಲಿ ಯಾರಿದ್ದಾರೆ ಹಾಗಾದ್ರೆ? ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತವ್ರು ಯಾರಿದ್ದಾರೆ? ಖಂಡಿತ ಸಿಗಲ್ಲ. ಇಲ್ಲಿರ್ತಕ್ಕಂಥವ್ರೆಲ್ರು ಕಳ್ರೆ. ಆ ಕಳ್ಳರಿಗೆ ನಾವು ಮತ ಕೊಡಬೇಕು, ಮತ್ತೆ ಅವರನ್ನೇ ಗೆಲ್ಲಿಸ್ಬೇಕು, ಮತ್ತೆ ವಾಪಸ್ ಅವರನ್ನೇ ವಿಧಾನಸೌಧದೊಳಗಡೆ ಕಳಿಸ್ಬೇಕು. ಏನು ಮಾಡುವಂತಿಲ್ಲ, ಇದು ನಮಗೂ ಅನಿವಾರ್ಯ. ಈ ಅನಿವಾರ್ಯತೆಯನ್ನ ಅವರು ಉಪಯೋಗಿಸ್ಕೊತಾ ಇದ್ದಾರಷ್ಟೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.